ಎಲ್ಲ ಕಾರ್ಯವನ್ನ ಸಿಟ್ಟಿಗೆ ಒಯ್ಯುವಂಥವು ಜಗದ್ಗುರು ಸಿದ್ಧಾರೂಢಪ್ಪ. ಅವರ ಸತ್ಸಂಕಲ್ಪ ಇನ್ನು ಕೆಲವೇ ದಿನದೊಳಗೆ, ಇನ್ನು 1 ವರ್ಷದೊಳಗೆ ಈ ಮಹಾಮಂದಿರ ಪೂರ್ಣ ಪ್ರಮಾಣದೊಳಗೆ ತಯಾರಾಗೋದೈತಿ. ಈ ಮಂದಿರ ಹೆಂಗೈತಪ್ಪ ಅಂದ್ರೆ ಇಡೀ ಕರ್ನಾಟಕದ ಮಂದಿ ನೋಡಾಕ ಬರ್ಬೇಕಿದನ್ನ. ಅಷ್ಟು ಅದ್ಭುತವಾದ ಯೋಜನೆಯನ್ನ ತಯಾರು ಮಾಡಿ ಕೋಟ್ಯಾಂತರ ರೂಪಾಯಿಗಳ ಸಿದ್ಧಾರೂಢಪ್ಪನ ಮಂದಿರ ಹುಬ್ಬಳ್ಳಿನೇ ಇಲ್ಲಿ ಬಂದು ಇಳದತ್ತನ್ನುವಂಗ ತಯಾರು ಮಾಡುವಂತ ಸತ್ಸಂಕಲ್ಪ ಉಳ್ಳವರಾಗ್ಯಾರ. ನಾವು ಕೇಳಿದ್ವಿ, ಅಜ್ಜರ ದುಡ್ಡು ಇಷ್ಟು ಜನ ಹೆಂಗೆ ಕೂಡಿಸ್ತೀರಿ ಅಂತ ನಾವು ಕೇಳಿದಾಗ, ನನಗೇನು ಗೊತ್ತಿಲ್ರಪ್ಪ, ನಾವು ಅವ್ರಿಗೆ ಹೇಳ್ತೀವಿ, ಅವ್ರು ಮಾಡ್ಕೊಂತಾರ ಅವ್ರ ಕೆಲಸ. ಆ ಭಾವ ಐತಲ್ಲ, ಈ ಭಾವ ನಮಗೆ ಹೆಂಗ ತಂದು ಕೊಡ್ತದ ಗೊತ್ತಿಲ್ಲ. ಒಂದು ಸಣ್ಣ ಕಥೆ ಹೇಳ್ತೇವೆ ನಿಮಗೆ. ನಡೆದ ಘಟನಾ, ಕಲಾವತಿ ಆಯಿ ಅಂತ ಹೇಳಿ ಸಿದ್ಧಾರೂಢರ ಪರಮ ಶಿಷ್ಯರು ಮಹಾರಾಷ್ಟ್ರದ ತುಂಬ ಹರಿಮಂದಿರಗಳನ್ನು ಸ್ಥಾಪನೆ ಮಾಡಿ ಸಿದ್ಧಾರೂಢ ಪರಂಪರೆಯನ್ನ ವಿಸ್ತಾರ ಮಾಡಿದಂಥ ಕಲಾವತಿ ಆಯಿ ಅವರು 12 ವರ್ಷ ನಿರಂತರ ಸಂಚಾರ ಮಾಡಿ ಪ್ರವಚನ ಮಾಡುವಾಗ ಬೆಳಗಾವಿ ತುಂಬ ಬಂಗಾರ ತಗೊಂಡು ಬಂದಂತ ಅಮ್ಮವ್ರಿಗೆ ಪಾದಕ್ಕೆ ಸಮರ್ಪಣೆ ಮಾಡಿದ. ಅದು ಹೇಳ್ತಾನವ, ಅಮ್ಮ ಇದು ನಿಮ್ಮದು, ನಿಮಗೆ ಕ್ಷಮಾ ಮಾಡ್ರಿ ಅಂತ ಅಮ್ಮವ್ರ ಮುಂದೆ ನಮಸ್ಕಾರ ಮಾಡಿದ. ಬಂಗಾರ ಕೊಡ್ರಿ ಅಂತ ಇಚ್ಕೊಂಡು ಹೋಗಿದ್ದ, ಒಂದು ಬುಟ್ಟಿಗಟ್ಟೆ ಬಂಗಾರ. ಆದರೆ ದುರದೃಷ್ಟವಶಾತ್ ಆ ಸಬ್ ಇನ್ಸ್ಪೆಕ್ಟರ್ ಇದ್ರಲ್ಲ ಅವ್ರ ಗಂಡ ಓಡ್ಕೊಂಡ್ರು ನಿಂತವ, ಅಮ್ಮ ನಿಮ್ದು ನೀವೇ ತಗೋಡ್ರಿ ಅಂತ. ಅವಾಗ ಆಯಿಯವ್ರು ಹೇಳಿದ್ರು ಎಲ್ಲಾ ಭಕ್ತರಿಗೆ, ಗೊತ್ತಾಯ್ತಾ, ನಾವ್ ಅವ್ರ ಮೇಲೆ ಭಾರ ಹಾಕಿವ್ರು, ಅವನ ಕೆಲಸ ಅವನೇ ಮಾಡ್ತಾನೆ, ನಾವು ಪಟ್ಟಿ ಮಾಡಬೇಡ ಅಂದಿದ್ರಿ, ಇನ್ ತಗೋಡ್ರಿ ಎಲ್ಲ ಮಾರಿ ಮಠ ಕಟ್ರಿ. ಎಷ್ಟು ಒಳ್ಳೆ ಉದಾಹರಣೆ ಅಲ್ವಾ ಸಿದ್ಧಾರೂಢಪ್ಪನ ಕಥೆ ಇದು. ಅವನ ಮ್ಯಾಲ ಭಾರ ಹಾಕಿ ಮಾಡಿದ್ರೆ ಅವನು ಹೆಂಗ ಬಂದು ನಮ್ಮ ಕಾರ್ಯ ನಿರ್ವಿಘ್ನ ಮಾಡ್ತಾನೆ ಹೇಳಕ್ ಬರಂಗಿಲ್ಲ. ಗೋಕಾಕ್ ಶಾಮಾನಂದ್ರ ಜಾಗ ಖರೀದಿ ಮಾಡಿದ್ರು, ಕೊಡಾಕ ದುಡ್ಡು ಹರಾಜಿನೊಳಗೆ ಇದ್ದಿದ್ದಿಲ್ಲ. 1 ತಿಂಗಳ ಟೈಮ್ ಕೊಟ್ಟಿದ್ರು, ಮುಗಿದು ಹೋಗಿತ್ತು. ಕಣ್ಣೀರ್ ಹಾಕೊಂಡ್ ರಾತ್ರಿ ಮಲಗಿದ್ರು. ಬೆಳಗಿನ ಜಾವ ಕನಸಿನ ಸಿದ್ಧಾರೂಢಾಚಾರ್ಯ ಹೋದ್ರಂತ, ಏ ಶ್ಯಾಮ ಅಳ್ಕೊಂತ ಮಕ್ಕೊಂಡ್ರು, ಹೆಂಗೋ ಎದ್ದೇಳು, ಗುರು ಕಾರ್ಯ ಮಾಡ್ಬೇಕು, ಜಾಗ ಖರೀದಿ ಮಾಡಿ ನಡಿ ಅಂತ ಎಬಿಸಿದಂಗಾಯ್ತಂತ. ಎದ್ದು ನೋಡೋದ್ರೊಳಗನ ಎಂತ ಚಮತ್ಕಾರ, ಆ ಹಾಸಿಗೆ ತೆಲೆದಿಂಬಿ ಬಿಡೋಕ 3,000 ರೂಪಾಯಿ ದುಡ್ಡು ಇದ್ದದ್ದು ಅಂತ ಅಜ್ಜೋರಿಟ್ಟು ಹೋಗಿದ್ರು. ಯಾಕೆ ಈ ಘಟನೆಗಳನ್ನ ಇಲ್ಲೆಲ್ಲ ಪ್ರಸ್ತುತ ಮಾಡಿದ್ವಿ ಅಂದ್ರ ಅವನ ಕಾರ್ಯ ಅವನು ಮಾಡ್ಕೊಂತಾನ, ಹಂಗಂತ ಅವ್ನು ಮಾಡ್ಕೊಂತಾನಂತ ನೀವು ಸರ್ಕೊಂಡ್ಗಿರ್ಕೊಂಡೇರಿ. ನೀವು ಕೈಗಳು ಯಾಕೆ ಗೊತ್ತಾ, ನೀವು ಅವ್ರು ಕೊಡಬೇಕ್ರಿ, ಕೊಡಲಾರ್ದೆ ಕೊಡಾಕ ಬರಂಗಿಲ್ರಿ. ಒಂದು ನೆಲ್ಲಿಕಾಯಿ ಗುದ್ದಾಡಿ ಇಸ್ಕೊಂಡ್ರು ಶಂಕರಾಚಾರ್ಯರು. ಯಾಕಾಕಿ ನೆಲ್ಲಿಕಾಯಿ ಕೊಡೋತನ ಕನಕದಾರ ಸ್ತೋತ್ರದಿಂದ ಬಂಗಾರ ನೆಲ್ಲಿಕಾಯಿ ಉದುರಬೇಕಾದ್ರೆ ಮೊದಲು ಒಂದು ಸಾದ ನೆಲ್ಲಿಕಾಯಿ ಇಸ್ಕೊಂಡಾಗ ಕೊಡಕ್ ಬರುತ್ತೆ. ಆ ಬಸವಣ್ಣಪ್ಪ ಗುರವ್ವ ಬಡತನದಿಂದ ಸಾಯೋ ವೇಳೆಗೆ ಸಿದ್ಧಾರೂಢಪ್ಪ ಉಳಿಸಿದ್ದ, ನನಗೆ ಹೊಟ್ಟೆ ಸಿದ್ಧತೆ ಉಣ್ಣಾಕ್ ಕೊಡು ಅಂತ ಸಿದ್ಧಾರೂಢರು ಕೇಳ್ತಾರ. ಅಲ್ಲಪ್ಪ, ಉಣ್ಣಾಕಿದ್ರು ನನ್ನವ ಯಾಕೆ 2 ಮಕ್ಕಳ ಸಾಯ್ತಿದ್ದು ಸ್ವಾಮಿ, ನನ್ನ ದುರವಸ್ಥೆ ನೋಡಿ ನೀನ್ ನನ್ ಪರೀಕ್ಷೆ ಮಾಡ್ತೀನಿ. ಇಲ್ಲ ನೀ ಕೊಡ್ಲಿಕ್ಕೆ ಬೇಕಂತ ಹಠ ಹಿಡಿದಾಗ ಹುಡುಕ್ಯಾಡಿ ನೋಡಿದ್ರು ಒಂದು ತಾಮ್ರ ದುಡ್ಡು ಸಿಕ್ಕಿತ್ತು, ಅದನ್ನ ತಂದು ಸಿದ್ಧಾರೂಢಜ್ಜನ ಕೈಗೆ ಕೊಟ್ಟಿದ್ದ. ಯಾಕ ಇಸ್ಕೊಳ್ಳಾರ್ದೆ ಕೊಡಾಕ ಬರಂಗಿಲ್ಲ. ಆ ತಾಮ್ರ ದೊಡ್ಡ ಸಿದ್ಧಾರೂಢಪ್ಪ ಕೈಯಾಗ ತಗೊಂಡ ಆಶೀರ್ವಾದ ಮಾಡಿ ಹೊಳ್ಳಿ ಅವನ ಕೈಯಾಗ ಕೊಟ್ಟ. ಅಂಗಡಿಗೆ ಹೋಗಿ ಬಿಚ್ಚಿ ನೋಡಿದ್ರೆ ತಾಮ್ರ ದೊಡ್ಡ ಬಂಗಾರದ ದುಡ್ಡಾಗಿ ಬದಲಾಗಿತ್ತು. ಅದಕ್ಕೆ ಅಪ್ಪವ್ರಿಗೆ ಕಮ್ಮಿಲ್ಲ, ಅವ್ರ ಕೈ ಮಾಡಿದ್ರೆ ಕೈಲಾಸ ಐತಿ, ಅವ್ರ ಕುಂತಲ್ಲೇ ಬೇಕಾದ ಸೃಷ್ಟಿ ಮಾಡಿ. ಆದ್ರೆ ನಿಮಗ ಸಂಪತ್ತು ಬೇಕಾಗಿತ್ತಂದ್ರ ಈ ಕಾರ್ಯದೊಳಗ ಪೂರ್ಣ ಪ್ರಮಾಣದೊಳಗ ತನುಮನ ಧನದಿಂದ ನೀವು ಸೇವೆ ಮಾಡ್ಬೇಕು. 100ಕ್ಕೆ 100 ಕೊಟ್ಟಾಗ ನಾವು ಹೊಳ್ಳ ಅವನ ಕಥೆ ಹೇಳಿರ್ತೇವೆ, ನಮಗೆ ರಿಪೀಟ್ ಆಗ್ತದೆ ಗೊತ್ತಿಲ್ಲ. ಒಂದ್ ಸಣ್ಣ ಪ್ರಸಂಗ ಹೇಳಿ ಮುಗಿಸ್ತೀವಿ. ಇದ್ದವ್ರು ಕೊಡ್ತಾರ್ರಿ, ಇಲ್ಲದವ್ರು ಹೆಂಗ ಕೊಡಕ ಸಾಧ್ಯ? ಇದು ದೊಡ್ಡ ಕಾರ್ಯ. ಒಂದ್ ಸಣ್ಣ ಘಟನಾ ಕೇಳ್ರಿ. ಬೀದರದೊಳಗ ಶಿವಕುಮಾರ್ ಮಹಾಸ್ವಾಮಿಗಳು ನಮ್ಮ ಸಂಪ್ರದಾಯದೊಳಗ ದೊಡ್ಡ ಮಹಾತ್ಮರು. ಅಜ್ಜನ ಹುಟ್ಟಿದವರು ಚಳಕಾಪುರದೊಳಗ 70 ಕೋಟಿ ರೂಪಾಯಿ ಖರ್ಚು ಮಾಡಿ ದೊಡ್ಡ ಪ್ರಮಾಣದ ಕಲ್ಲಿನ ಮಂದಿರ ನಿರ್ಮಾಣ ಮಾಡ್ತಾ ಇದ್ರು. ಹಳ್ಳಿಗೆ ಪ್ರವಚನ ಮಾಡಿ ಭಿಕ್ಷೆ ಮಾಡ್ತಾ ಇರುವಾಗ ಪ್ರವಚನದಾಗ ಹೇಳಿದ್ರಂತ,
ಹೊರಗಿನವರು